ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯದ ಜನ ಇವತ್ತು ಸದನ ತೆಗೆದುಕೊಳ್ಳುವಂತಹ ನಿರ್ಣಯವನ್ನ ಕಾತರ ಕುತೂಹಲದಿಂದ ಕಾಯ್ತಾ ಇತ್ತು. ಜನರ ಹಿತಾಸಕ್ತಿಗೆ, ಅದರಲ್ಲೂ ಕೂಡ ಕುಡಿಯುವ ನೀರಿಗೆ 23.3 TMC ನೀರನ್ನ ಉಳಿಸಿಕೊಂಡು ಇನ್ನುಳಿದ ನೀರನ್ನ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಇಡೀ ಸದನ ನಮಗೆ ಅಧಿಕಾರ ಮತ್ತು ಹಕ್ಕನ್ನ ಕೊಟ್ಟಿದೆ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಅರ್ಥ ಏನು? ತಮಿಳುನಾಡಿಗೆ ನೀರು ಹರಿಸೋದಾ, ರೈತರಿಗೆ ನೀರು ಬಿಡೋದಾ, ಅಥವಾ ತಮಿಳುನಾಡಿಗೆ ನೀರು ಹರಿಸದೇ ಇರೋದಾ? ಇದ್ರ ಬಗ್ಗೆ ಬಾಯಿ ಬಿಟ್ಟು ಏನು ಹೇಳಿಲ್ಲ. ಆದ್ರೆ ಒಂದೇ ಒಂದು, ನೀರು ಹರಿಸಿ ರಾಜ್ಯದ ಹಿತವನ್ನ ಕಾಪಾಡುವಂತಹ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ. ಮತ್ತೊಂದು ಕಡೆ ಮಂಡಳಿ ರಚನೆ ಬಗ್ಗೆ ಮೋದಿ ಅವರು ಕೂಡ ಹೂಡಿರುವಂತಹ ರಾಜತಂತ್ರ ಏನಿದೆ ಅದು ತುಂಬಾನೇ ಒಂದು ರೀತಿ ಕುತೂಹಲ ಕೆರಳಿಸಿದೆ. ಹಾಗಾಗಿ ಮಂಡಳಿ ಸದ್ಯಕ್ಕೆ ರಚನೆ ಆಗಬಾರದು ಅನ್ನೋದು ಕೇಂದ್ರದ ನಿರ್ಧಾರ. ಆದ್ರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಏನೇ ಆಗಲಿ, ಇವತ್ತು ನಡೆದಂತಹ ಬೆಳವಣಿಗೆಗಳ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಅದರ ಮಂಡಳಿ ರಚನೆ ಮಾಡದೆ ಮೋದಿ ಹೂಡಿದ್ದು ಅದ್ಯಾವ ರೀತಿಯ ರಾಜತಂತ್ರ? ಇದರ ಹಿಂದೆ ಇದೆಯಾ ಒಂದೇ ಏಟಿಗೆ 2 ಹಕ್ಕಿಗಳನ್ನ ಹೊಡೆಯುವ ಹುನ್ನಾರ? ನೀರು ಬಿಟ್ಟು ಸಿದ್ದರಾಮಯ್ಯನವರು ಹೀರೋ ಆಗ್ತಾರಾ ಅಥವಾ ಖಳನಾಯಕರಾಗ್ತಾರಾ? ಇದೇ ಈ ಹೊತ್ತಿನ ವಿಶೇಷ ರಾಜಕಾರಣ. ರಾಜಕಾರಣ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಗೊತ್ತಿರುವ ಹಾಗೆ ವೀಕ್ಷಕರೇ, ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡುವ ವಿಚಾರದಲ್ಲಿ ಕೇಂದ್ರ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದೆ. ಆ ಅಫಿಡವಿಟ್ ನಲ್ಲಿ ಸುಪ್ರೀಂ ಕೋರ್ಟ್ಗೆ ಅದು ಹೇಳಿದೆ, ಕಾವೇರಿ ಕೊಳ್ಳದ ಜಲಾನಯನ ಪ್ರದೇಶಗಳ ವಾಸ್ತವ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೋದಕ್ಕೆ ಈಗಾಗಲೇ ನಾವು ಸಮಿತಿ ರಚನೆ ಮಾಡಿದ್ದೇವೆ ಅಂತ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಸುದ್ದಿ ಇದೀಗ ಬರ್ತಾ ಇದೆ. ಕಾವೇರಿ ಕೊಳ್ಳದ ಜಲಾನಯನ ಪ್ರದೇಶಗಳ ವಾಸ್ತವ ಪರಿಸ್ಥಿತಿ ಅಧ್ಯಯನ ಮಾಡಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲು ಈಗಾಗಲೇ ಉನ್ನತ ಅಧಿಕಾರಿಗಳ ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿಯಲ್ಲಿ ಕೇಂದ್ರ ಜಲ ಆಯೋಗದ ಮುಖ್ಯಸ್ಥರಾದಂತಹ CS ಜಾ ಚೇರ್ಮನ್ ಆಗಿರ್ತಾರೆ. ಇನ್ನು ಕೇಂದ್ರ ಜಲ ಆಯೋಗದ ಸದಸ್ಯರಾಗಿರುವಂತಹ ಮುಖ್ಯ ಅಭಿಯಂತರ ಮಸೂದ್ ಹುಸೇನ್ RK ಗುಪ್ತಾ ಕೂಡ ಇದರ ಸದಸ್ಯರಾಗಿರ್ತಾರೆ. ಈಗಾಗಲೇ ಜಲಾನಯನ ಪ್ರದೇಶಗಳಿಗೆ ತೆರಳಿ ವಾಸ್ತವ ಅಂಶದ ವರದಿ ಕೊಡಿ ಅಂತ ಸೂಚಿಸಿದ್ದೇವೆ ಅನ್ನುವಂತಹ ಮಾತನ್ನ ಅಫಿಡವಿಟ್ ನಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. ಎಂಟೈರ್ ಕಾವೇರಿ ಬೇಸಿಸ್ ನಲ್ಲಿ ಒಂದು ರೀತಿಯಂತ ತಪಾಸಣೆ ಪರಿಶೀಲನೆ ನಡೆಯುತ್ತೆ. ಗ್ರೌಂಡ್ ರಿಯಾಲಿಟಿಯನ್ನ ಅರ್ಥ ಮಾಡಿಕೊಂಡು ಒಂದು ರಿಪೋರ್ಟ್ ಅನ್ನ ಅವರು ಸಿದ್ಧಪಡಿಸಿ ತದನಂತರ ಅದನ್ನ ನಾವು ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅಫಿಡವಿಟ್ ನಲ್ಲಿ ಕೇಂದ್ರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶಗಳಿಗೆ ಕೇಂದ್ರದ ಟೀಮ್ ಶೀಘ್ರದಲ್ಲೇ ಆಗಮಿಸುತ್ತೆ. ಇನ್ನು ಕೇಂದ್ರ ಕೊಟ್ಟಿರುವಂತಹ ಅಫಿಡವಿಟ್ ನಲ್ಲಿ ಈ ರೀತಿಯಾದಂತಹ ಪರಿಶೀಲನೆಗೆ ಸಂಬಂಧಪಟ್ಟಂತಹ ಸಮಿತಿ ರಚನೆಯಾಗಿದೆ. ಇಮಿಡಿಯೇಟ್ಲಿ ಅವರು ಸೈಟ್ಗೆ ಅಂದ್ರೆ ಆ ಸ್ಥಳಕ್ಕೆ ಹೋಗಿ, ಕಾವೇರಿ ಬೇಸಿನ್ ಏನಿದೆ ಆ ಪ್ರದೇಶಕ್ಕೆ ಹೋಗಿ ನೀರಿನ ಲಭ್ಯತೆಯ ಬಗ್ಗೆ ಒಂದು ರೀತಿಯಾದಂತಹ ರಿಪೋರ್ಟ್ ಸಿದ್ಧ ಮಾಡುತ್ತೆ. ಆ ರಿಪೋರ್ಟ್ ಅನ್ನ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೇಂದ್ರ ಹೇಳಿದೆ. ಹಾಗಾದ್ರೆ ಇಂದು ನಡೆದ ವಿಶೇಷ ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಏನು, ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಕೇಳಿಸ್ಕೊಳ್ಳೋಣ ಬನ್ನಿ. ವ್ಯವಸ್ಥೆನಲ್ಲಿದ್ದೀವಿ. ನಮ್ಮ ಜಲಾಶಯಗಳಲ್ಲಿ ಕುಡಿಯಕ್ಕೆ ನೀರಿಗೆ ಮಾತ್ರ ಇದ್ದಾಗ ನಾವು ನಿರ್ಣಯ ಮಾಡಿದ್ದೀವಿ. ನೀರು ಕೊಡಕ್ಕಾಗಲ್ಲ, ಕುಡಿಯೋ ನೀರು ಇಟ್ಕೋಬೇಕು. ಇಟ್ಸ್ ಎ ಫಂಡಮೆಂಟಲ್ ರೈಟ್. ಕಳೆದ 10 ದಿನಗಳಿಂದ ನಮ್ಮ ಜಲಾಶಯಗಳಿಗೆ ಸರಾಸರಿ 7,000 ಕ್ಯೂಸೆಕ್ಸ್ ನೀರು ಬಂದಿದೆ. ಸೊ 6.5 TMC ನೀರು ಜಾಸ್ತಿ ಆಗಿದೆ. ನಾವು ನಮ್ಮ ಇದಕ್ಕೂ ನೀರು ಬಿಡಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಹೇಳಿದ್ದಾರೆ, ನಮ್ಮ ನಾಲೆಗಳಿಗೆ ಮತ್ತೆ ರೈತರು ಕೂಡ ಹೇಳಿದ್ದಾರೆ, MLAಗಳು ಕೂಡ ಹೇಳಿದ್ದಾರೆ, ನಾವು ನೀರು ಬಿಡಬೇಕಾಗ್ತದೆ. ಬೆಳೆ ಒಣಗ್ತಾ ಇದೆ, ಅವ್ರಿಗೆ ನೀರು ಬಿಡಬೇಕಾಗ್ತದೆ. ಈಗ ಬಿಳಿಗುಂಡ್ಲು ನಲ್ಲಿ ಪ್ರತಿದಿನ 1,200 1,300 ಕ್ಯೂಸೆಕ್ಸ್ ನೀರು ದಾಖಲಾಗ್ತಾ ಇದೆ. ನಾವು ನಾಲೆಗಳಿಗೆ ನೀರು ಬಿಟ್ರೆ ಸುಮಾರು 3,000 ಕ್ಯೂಸೆಕ್ಸ್ ಅದಾಗಿದ್ದ ಅದೇ
ಬಿಳಿಗುಂಡ್ಲುನಲ್ಲಿ ದಾಖಲಾಗ್ತದೆ. ಅದಾಗಿದೆ ಅದೇ. ಸೊ ನಮಗೆ ಸುಪ್ರೀಂ ಕೋರ್ಟ್ ಅವರು ಹೇಳಿರ್ತಕ್ಕಂಥದ್ದು 6,000 ಕ್ಯೂಸೆಕ್ಸ್ ನೀರು ಬಿಡಿ. ಕೋರ್ಟಿನ ಆದೇಶನೂ ಕೂಡ ಮಾನ್ಯ ಮಾಡಬೇಕಾದ್ರೆ ಕುಮಾರಸ್ವಾಮಿ ಹೇಳಿದ್ರಲ್ಲ, ಅಗತ್ಯ ಇದೆ. ಮತ್ತೆ ನಮಗೆ ಸ್ವಲ್ಪ ನೀರು ಬರ್ತಾ ಇದೆ. ನಾನು ಹೇಳ್ತೇನೆ, ಯಾವುದೇ ಕಾರಣಕ್ಕೆ ಏನೇ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ, ಎಂಥದೇ ಕಷ್ಟ ಬಂದರೂ ಕೂಡ, ಇವತ್ತು ಕುಡಿಯೋ ನೀರಿಗೆ ನಮಗೆ ಇವತ್ತಿನಿಂದ ಜೂನ್ವರೆಗೆ 23.3 TMC ನೀರು ಬೇಕು. ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಮತ್ತೆ ಇದನ್ನು ಕೂಡ ಕೋರ್ಟ್ನ ಆದೇಶನೂ ಕೂಡ ಗಮನದಲ್ಲಿ ಇಟ್ಕೊಂಡು, ಅದಕ್ಕೆ ನಾವು ಆದೇಶದಲ್ಲಿ ಹೇಳಿದ್ವಿ, ಕೋರ್ಟ್ನ ಆದೇಶನೂ ಕೂಡ ಮಾನ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಕುಡಿಯೋ ನೀರು ಮತ್ತೆ ನಮ್ಮ ಬೆಳೆಗಳು 4,26,000 ಎಕರೆ ಕುಡಿಯೋ ನೀರು, ಇವಕ್ಕೆ ಮೇಲ್ಕಂಡ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ದಿನಾಂಕ 23/9/2016 ಈ ಸದನವು ನಿರ್ಣಯಿಸಿದಂತೆ ಸರ್ಕಾರವು ಕುಡಿಯುವ ನೀರಿನ ಅವಶ್ಯಕತೆಗೆ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಂಡು ರೈತರ ಬೆಳೆಗಳಿಗೆ ನೀರು ಬಿಡುಗಡೆಗೊಳಿಸುವ ಬಗ್ಗೆ ಹಾಗೂ ರಾಜ್ಯದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಎಂದು ಈ ಸದನವು ನಿರ್ಣಯಿಸುತ್ತದೆ. ಸೊ ನಾವು ಇವತ್ತು ಗಮನಿಸಬೇಕಾಗಿರ್ತಕ್ಕಂಥದ್ದು 18ನೇ ತಾರೀಕು ಬರ್ತಾ ಇರ್ತಕ್ಕಂಥದ್ದು. ಬಹುಶಃ ದೇವೇಗೌಡರು ಕೂಡ ಬಹಳ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾರೆ, ಕುಮಾರಸ್ವಾಮಿನೂ ಕೂಡ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾರೆ, ಜಗದೀಶ್ ಶೆಟ್ಟರು ಕೂಡ ಇದನ್ನೇ ಹೇಳಿದ್ದಾರೆ. 18ನೇ ತಾರೀಕು ಬರ್ತದಲ್ಲ, ಅಕ್ಟೋಬರ್ 18ನೇ ತಾರೀಕು ಮೇನ್ ಪೆಟಿಷನ್ ಹಿಯರಿಂಗ್ ಬರ್ತಾ ಇದಲ್ಲ, ಅದು ಬಹಳ ಮುಖ್ಯ ನಮಗೆ ರಾಜ್ಯದ ಹಿತದೃಷ್ಟಿಯಿಂದ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ನಿರ್ಣಯ ಮಾಡಬೇಕಾಗ್ತದೆ. ಅದಕ್ಕೆ ಈ ಸದನ ನಮಗೆ ರಾಜ್ಯದ ಹಿತದೃಷ್ಟಿಯಿಂದ ಏನ್ ನಿರ್ಣಯ ಮಾಡಬೇಕು ಅನ್ನೋದನ್ನು ನಮಗೆ ಅಧಿಕಾರ ಕೊಡಬೇಕು ಅಂತೇಳಿ ನಾವು ನಿರ್ಣಯದಲ್ಲಿ ಪ್ರಸ್ತಾಪ ಮಾಡಿದ್ವಿ. ಸದನದಲ್ಲಿ ಸ್ಪೀಕರ್ ಕೋಳಿವಾಡ ಅವರು ಕೂಡ ಮಾತನಾಡಿದ್ರು. ಅವರು ಮಾತನಾಡಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ. ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರು ಮಂಡಿಸಿರುವ ಕೆಳಕಂಡ ನಿರ್ಣಯವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯ ಹೀಗಿದೆ: ಕಾವೇರಿ ಕೊಳ್ಳದ ಪ್ರದೇಶದ ಜಲಾಶಯಗಳಾದ ಹಾರಂಗಿ, ಹೇಮಾವತಿ, ಕೃಷ್ಣರಾಜಸಾಗರ, ಕಬಿನಿಯಲ್ಲಿ ಹಾಲಿ ಇರುವ 27.60 TMC ಜಲಸಂಗ್ರಹವನ್ನು ಬೆಂಗಳೂರು ಮಹಾನಗರವೂ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿನ ಪಟ್ಟಣಗಳು ಹಾಗೂ ಹಳ್ಳಿಗಳ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಮಾತ್ರ ಬಳಸಿಕೊಳ್ಳತಕ್ಕಂತೆಂದು ದಿನಾಂಕ 23/9/2016 ಈ ಸದನವು ನಿರ್ಣಯಿಸಿತ್ತು. ಮಾನ್ಯ ಸ್ಪೀಕರ್ ಕೋಳಿವಾಡ ಅವರು ತೆಗೆದುಕೊಂಡಂತಹ ನಿರ್ಣಯವನ್ನ ಮತಕ್ಕೆ ಹಾಕಿದಂತ ದೃಶ್ಯಗಳನ್ನ ತಾವೀಗ ನೋಡಿದ್ರಿ ವೀಕ್ಷಕರೇ. ಇನ್ನು ಈ ಚರ್ಚೆಯನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ತೆಗೆದುಕೊಂಡ ತೀರ್ಮಾನ ಅನ್ನೋದಕ್ಕಿಂತ ಸದನ ತೆಗೆದುಕೊಂಡಂತಹ ನಿರ್ಣಯ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಹಾಕಿರುವಂತಹ ಅಫಿಡವಿಟ್, ನಾಳೆ ನ್ಯಾಯಾಲಯದಲ್ಲಿ ಏನಾಗಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಈ ಭಾನುವಾರ ಪತ್ರಿಕೆಯ ಸಂಪಾದಕರು ಮತ್ತು ರಾಜಕೀಯ ವಿಶ್ಲೇಷಕರು ಮಹದೇವ್ ಪ್ರಕಾಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ BL ಶಂಕರ್ ಸರ್ ತಮಗೂ ಕೂಡ ಸ್ವಾಗತ. ಬಿಜೆಪಿಯ ಶಾಸಕರು ನಾಯಕರು ಆದಂತಹ ರವಿ ಸುಬ್ರಹ್ಮಣ್ಯ ಅವರು ಸರ್, ತಮಗೂ ಕೂಡ ಸ್ವಾಗತ. ಇನ್ನು JDSನ ಇನ್ನೋರ್ವ ನಾಯಕ ಮತ್ತು ಶಾಸಕರು ದತ್ತ ಅವರು ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಹದೇವ್ ಪ್ರಕಾಶ್ ಸರ್, 23.3 TMC ನಮಗೆ ಕುಡಿಯೋ ನೀರಿಗೆ ಬೇಕಾದಂತಹ ನೀರು, ನಮಗೆ ಈಗ ಎಕ್ಸ್ಟ್ರಾ ಒಂದು 10 TMC ಜಾಸ್ತಿ ಬಂದಿದೆ. ಅಂದ್ರೆ ಮೊದಲು 28.5 TMC ಇತ್ತು, ಈಗ 34.5 TMC ಆಗಿದೆ. ಹೆಚ್ಚು ಕಡಿಮೆ 10 TMC ನೀರು ಇದೆ. ಹೀಗಾಗಿ ನೀರಿನ ಲಭ್ಯತೆಯನ್ನ ಖಚಿತಪಡಿಸಿಕೊಂಡು ಕುಡಿಯೋ ನೀರಿನ ಅವಶ್ಯಕತೆಗೋಸ್ಕರ ಉಳಿದದ್ದು ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಇಡೀ ಸದನ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ ಅನ್ನೋದನ್ನ ತಾವು ಹೇಗೆ ವಿಶ್ಲೇಷಿಸ್ತೀರಿ? ಅಲ್ಲ, ನನಗೆ ತುಂಬಾ ಸೆನ್ಸಿಬಲ್ ಆಗಿದೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ಡ್ರಾಫ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಡ್ರಾಫ್ಟ್ ಅಷ್ಟೇ ಅಲ್ಲ, ಇಟ್ ಇಸ್ ಎ ವೆರಿ ಸೆನ್ಸಿಬಲ್ ಡಿಸಿಷನ್. ಇದು ಒಬ್ಬ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ. ಯಾಕೆಂತಂದ್ರೆ ಇಡೀ ಸದನವೇ ಒಟ್ಟಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತ ನನಗನ್ಸುತ್ತೆ. ಜಗದೀಶ್ ಶೆಟ್ಟರು ಆ ನಿರ್ಧಾರದ ಪರವಾಗಿ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಅಂಡ್ ಸಿದ್ದರಾಮಯ್ಯನವರು ಅದನ್ನ ಎಂಡಾರ್ಸ್ ಮಾಡಿದ್ದಾರೆ. ಈ ಮೂವರು ಹೇಳಿರೋದ್ರ ಜೊತೆಗೆ ನನಗನ್ಸುತ್ತೆ ಇದರ ಹಿನ್ನೆಲೆ ಒಳಗೆ ಸೂತ್ರಧಾರಿಯಾಗಿ ದೇವೇಗೌಡರು ಪಾತ್ರವನ್ನು ವಹಿಸಿರ್ತಾರೆ.
ದೇವೇಗೌಡರ ಸಲಹೆ ಮತ್ತು ಮಾರ್ಗದರ್ಶನ ಇದರಲ್ಲಿ ಇದ್ದೇ ಇರುತ್ತೆ. ಆದ್ದರಿಂದ ಇಟ್ ಈಸ್ ಎ ವೆರಿ ಸೆನ್ಸಿಬಲ್ ಡಿಸಿಷನ್. ಒಂದು ರೀತಿಯಲ್ಲಿ ಕರ್ನಾಟಕದ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಮತ್ತೆ ಸುಪ್ರೀಂ ಕೋರ್ಟ್ನ ಏನು ಆ ಪ್ರತಿಷ್ಠೆ ಇದೆಯಲ್ಲ, ನಾನು ಜಡ್ಜ್ಮೆಂಟನ್ನು ಕೊಟ್ಟಿದ್ದೀನಿ ನೀವು ಪಾಲಿಸಲೇಬೇಕು ಅನ್ನುವ ಪ್ರತಿಷ್ಠೆ ಇದೆಯಲ್ಲ, ಆ ಪ್ರತಿಷ್ಠೆಗೆ ಸಮಾಧಾನಕರ ಉತ್ತರವನ್ನು ನೀಡುವಂತಹ ಒಂದು ಪ್ರಯತ್ನ ಈ ಒಂದು ನಿರ್ಧಾರದಿಂದ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಓಕೆ ಶಂಕರ್ ಸರ್, ಈಗ ಇವತ್ತು ಕೇಂದ್ರ ಏನು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದೆ, ಅದಾದ ನಂತರ ರಾಜಕೀಯ ನಾಯಕರುಗಳು ಅನ್ನೋದಕ್ಕಿಂತ ನಮ್ಮ ಸದನದ ಒಂದು ಮೈಂಡ್ಸೆಟ್ ಬದಲಾಯಿತು ಅಂತ ಹೇಳ್ಬಹುದಾ? ಒಂದು ವೇಳೆ ಕೇಂದ್ರ ಏನಾದರೂ ಅಫಿಡವಿಟ್ ಸಲ್ಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ, ಸದನ ತೆಗೆದುಕೊಂಡ ನಿರ್ಣಯವನ್ನು ನಾವು ಹಾಗೆ ಮುಂದುವರಿಸ್ತೀವಿ ಅನ್ನುವಂತಹ ಒಂದು ನಿರ್ಧಾರ ಹೊರಬರ್ತಿತ್ತೇನೋ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಅಂದ್ರೆ ಕೇಂದ್ರ ಸರ್ಕಾರದ ನಡೆಯ ಮೇಲೆ ಇವತ್ತಿನ ಸದನದಲ್ಲಿ ತೆಗೆದುಕೊಳ್ಳಬಹುದಾದಂಥ ನಿರ್ಣಯ ಡಿಪೆಂಡ್ ಆಗುತ್ತೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಇವತ್ತು ತೆಗೆದುಕೊಂಡಿರುವಂಥ ನಿರ್ಣಯ ಮತ್ತು ಸಲ್ಲಿಸಿರುವಂಥ ಅಫಿಡವಿಟ್ಗೆ ಹೊರತಾಗಿ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂಥ ಅವರಿಗೂ ಕೂಡ ಕಾನೂನಿನಲ್ಲಿ ಅಧಿಕಾರ ಇರಲಿಲ್ಲ. ಅಂತಾರಾಜ್ಯ ನದಿ ನೀರಿನ ವಿವಾದದ ಕಾಯ್ದೆ ಪ್ರಕಾರ ಮಾನಿಟರಿಂಗ್ ಕಮಿಟಿ ಆಗಬೇಕು ಅಂದರೆ ಅದು ಸಂಸತ್ತಿನಲ್ಲಿ ಅದರ ಅನುಮೋದನೆ ದೊರೀಬೇಕು. ಅನುಮೋದನೆ ದೊರೀದೆ ಅದು ನ್ಯಾಯಾಲಯದಲ್ಲಿ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಟಾರ್ನಿ ಜನರಲ್ ಅವರು ಇವತ್ತು ಸಬ್ಮಿಟ್ ಮಾಡಬೇಕಾದ್ರೆ ಜಡ್ಜ್ಗಳು ಕೇಳಿದಾಗ ಮೊನ್ನೆ ನೀವು ಒಪ್ಪಿದ್ರಿ ಇವತ್ತು ಈ ಥರ ಹೇಳ್ತೀರಿ ಅಂತ ಹೇಳಿದಾಗ ಇಟ್ ವಾಸ್ ಎ ಮಿಸ್ಟೇಕ್ ಅಂತ, ಅದು ತಪ್ಪಾಗಿತ್ತು. ಅವತ್ತು ನಾವು ಕಾನೂನಿನ ವ್ಯಾಖ್ಯಾನವನ್ನು ಸರಿಯಾಗಿ ನೋಡಿಲ್ಲ, ಹಾಗಾಗಿ ನ್ಯಾಯಾಲಯಕ್ಕೆ ಈ ಒಂದು ತೀರ್ಮಾನವನ್ನು ಕೊಡುವಂಥ ಅಧಿಕಾರ ಇಲ್ಲ ಅಂತ. ಹಾಗಾಗಿ ನ್ಯಾಯಾಲಯ ತನಗಿಲ್ಲದೇ ಇದ್ದಂಥ ಅಧಿಕಾರವನ್ನು ಚಲಾಯಿಸಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾನೂನಿನ ಒಂದು ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡು ಸಲ್ಲಿಸಿರ್ತಕ್ಕಂಥ ಒಂದು ಅಫಿಡವಿಟ್ ಅದು. ಹಾಗಾಗಿ ಅದು ವಸ್ತುಸ್ಥಿತಿಗೆ ಬಹಳ ದೊಡ್ಡ ವ್ಯತ್ಯಾಸ ಮಾಡ್ತು ಅಂತ ಅಲ್ಲ, ಸರಿಯಾದಂಥ ಒಂದು ನಿಲುವನ್ನು ಕೇಂದ್ರ ಸರ್ಕಾರ ಇವತ್ತು ತೆಗೆದುಕೊಂಡಿದೆ, ಕಾನೂನು ಪ್ರಕಾರ ತೆಗೆದುಕೊಂಡಿದೆ. ಮೊನ್ನೆ ತೆಗೆದುಕೊಳ್ಳಲೇಬೇಕಾಗಿತ್ತು. ಯಾವುದೇ ಸರ್ಕಾರ ಇದ್ರೂ, ಯಾರೇ ಅಟಾರ್ನಿ ಜನರಲ್ ಇದ್ರೂ ಕಾಯ್ದೆಗೆ, ಸಂಸತ್ತಿನ ನಿಯಮಾವಳಿಗೆ ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕಾಗ್ತದೆ. ತಪ್ಪು ಅಂತ ಒಪ್ಕೊಂಡು ಇವತ್ತು ಬೇರೆ ನಿರ್ಣಯವನ್ನು ಅವರು ಕೊಟ್ಟಿದ್ದಾರೆ. ಅದಾದ ನಂತರ ನಾಳೆಗೆ ಇವರು ಸುಪ್ರೀಂ ಕೋರ್ಟ್ನವರು ಆ ಕೇಸನ್ನು ಪೋಸ್ಟ್ ಮಾಡಿರುವಂಥದ್ದು. ಅಲ್ಲಿ ಅವರು ಅದನ್ನು ಬಿಟ್ಟರು, ಮಾನಿಟರಿಂಗ್ ಕಮಿಟಿಯನ್ನು ಬಿಟ್ಟು ನಮ್ಮ ಆದೇಶವನ್ನು ಪಾಲನೆ ಮಾಡ್ತಿರೋ ಇಲ್ಲೋ ಅನ್ನೋದು ನಾಳೆ ಮಧ್ಯಾಹ್ನದೊಳಗೆ ನೀವು ಹೇಳಬೇಕು 2 ಗಂಟೆ ಒಳಗೆ ಅನ್ನೋ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಅದರಲ್ಲಿ ಒಬ್ಬ ಜಡ್ಜ್ ಇವತ್ತು ಬದಲಾವಣೆ ಆಗಿದ್ದಾರೆ. ಲಲಿತ್ ಬದಲಿಗೆ ನಾಗಪ್ಪ ನಾಯರ್ ಬಂದಿದ್ದಾರೆ, ನಾಚಪ್ಪ ನಾಯರ್ ಅವರು, ಅದು ಬದಲಾವಣೆ ಆಗಿದೆ. ಅದು ಅಲ್ಲೂ ಕೂಡ ಇವತ್ತು ಸದನ ತೆಗೆದುಕೊಂಡಿರುವಂಥ ನಿರ್ಣಯದಲ್ಲೂ ಕೂಡ ಮಹದೇವ ಪ್ರಕಾಶ್ ಅವರು ಹೇಳಿದಾಗೆ ಅದರಲ್ಲೊಂದು ರೈಡರ್ ಇದೆ. ನಮಗೆ ಕುಡಿಯೋ ನೀರಿನ ಅವಶ್ಯಕತೆ ಬೇಕಾದಷ್ಟನ್ನ ಬಿಟ್ಟು ಅದರ ಬಗ್ಗೆ ರಾಜಿ ಇಲ್ಲವೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿರುವಂತ ನೀರನ್ನ ನಮ್ಮ ರೈತರಿಗೆ ಕೊಡುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಅನಿವಾರ್ಯ ಕೊಡಲೇಬೇಕಾದಂತ ಸ್ಥಿತಿ ಇದೆ. ಯಾಕೆ ನೀರನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿ 100 ಕಿಲೋಮೀಟರ್ ಹರಿಯುವಂತ ನೀರನ್ನ 200 ಕಿಲೋಮೀಟರ್ ಹರಿಯುವಂತ ನೀರನ್ನ ಅಷ್ಟು ಸುಲಭ ತಡಿಲಿಕ್ಕೆ ಆಗೋದಿಲ್ಲ. ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ನಮಗೇನೇ ರಿಸರ್ವೇಷನ್ ಇದ್ರೂ ಕೂಡ, ನನಗೂ ರಿಸರ್ವೇಷನ್ ಇದೆ, ಅವರು ಆಡ್ತಾ ಇರುವಂಥ ರೀತಿ, ಆಡ್ತಾ ಇರುವಂಥ ಮಾತುಗಳು, ಕೊಡ್ತಾ ಇರುವಂಥ ತೀರ್ಮಾನಗಳು ಯಾವುದೂ ಕೂಡ ಅವರ ವ್ಯಾಪ್ತಿಗೆ ಬಾರದೇ ಇರುವಂಥ, ಅವರ ಅಧಿಕಾರವನ್ನು ಮೀರಿದಂಥ ಮತ್ತು ತಮಿಳುನಾಡಿಗೆ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ ತಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೊಡ್ತಾ ಇರುವಂಥ ಆದೇಶ ಅನ್ನೋದು ಒಂದು ನಂದು ಆಕ್ಷೇಪ. ಎರಡನೇದು ಪದೇ ಪ್ರತಿ ವಾರ ಸೇರಿ ಸುಪ್ರೀಂ ಕೋರ್ಟ್ ಅಷ್ಟೊಂದು ಪುರುಸೊತ್ತಾಗಿ ನಿರ್ಣಯ ಮಾಡ್ತಾ ಇರೋಂಥದ್ದು ಕೂಡ ಸುಪ್ರೀಂ ಕೋರ್ಟ್ನ ಘನತೆಗೆ ತಕ್ಕದಾಗಂತ ಅಲ್ಲ, ಯಾವುದೋ ಸೂಪರ್ವೈಸರಿ ಕಮಿಟಿ ಮಾಡಬೇಕಾದ ಕೆಲಸ. ಆದರೂ ಕೂಡ ಸಂವಿಧಾನ, ಸುಪ್ರೀಂ ಕೋರ್ಟ್ಗಿಂತ ಮೇಲೆ ನ್ಯಾಯಾಲಯ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ ಅಂತಿಮವಾಗಿ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಾಗ ಮಧ್ಯದಲ್ಲಿ ಸೋತು ಗೆಲ್ಲುವಂತ ಒಂದು ತೀರ್ಮಾನವನ್ನು ಬಹುತೇಕ ಸದನ ಮಾಡಿದೆ. ಯಾಕಂದ್ರೆ ನಾನು ಸದನದ ಹೊರಗಿರೋಂಥವ್ರು, ಸದನದ ಒಳಗಿರೋಂಥವ್ರು ಇಬ್ರು ಇದ್ದಾರೆ, ಅವರು ಅದಕ್ಕಿಂತ ಹೆಚ್ಚಾಗಿ ಬೆಳೆಸ್ತಾರೆ. ಕಾನೂನ ಕ್ರೋಧ ಯಾವಾಗ ಮೈ ಮೇಲೆ ಎರಗುತ್ತೋ ಅನ್ನುವಂತಹ ಭಯ ನಮಗೆ, ಯಾವಾಗ ನೀರು ಬಿಡಲ್ಲ ಅಂತ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅಂದಿನಿಂದ ಕೂಡ ಇಂದಿನವರೆಗೆ ಇದೆ. ನೀರಿನ ಪ್ರಮಾಣದಲ್ಲಿ ಏರಿಕೆ ಆದ ಹಿನ್ನೆಲೆಯಲ್ಲಿ ಇಕ್ಕಟ್ಟಿನಿಂದ ಹೊರಬೀಳೋದಕ್ಕೆ ನೀರು ಬಿಡುವಂತಹ ಅನಿವಾರ್ಯ ದಾರಿಯನ್ನ ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿದೆ. ಅಂದ್ರೆ ರಾಜ್ಯ ಅನ್ನೋದಕ್ಕಿಂತ ಸದನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಹೇಳಿದ್ದು, ಯಡಿಯೂರಪ್ಪ ಅವರ ಆದಿಯಾಗಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನೋದೇ ನಮ್ಮ ಒಂದು ನಿರ್ಣಯ ಆಗಿರುತ್ತೆ, ಇದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತಹ ಮಾತು. ಸೊ ಇವತ್ತು ಸದನದಲ್ಲಿ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಹೊರಹೊಮ್ಮಿದ ನಿರ್ಣಯಕ್ಕೆ ಬಿಜೆಪಿ ಸಂಪೂರ್ಣ ಸಹಮತ ವ್ಯಕ್ತಪಡಿಸಿದೆ. ಒಂದು ನಿಮಿಷ, ನಾನು ಈಗಾಗಲೇ ಶಂಕರ್ ಅವರು ಇವತ್ತಿನ ಪರಿಸ್ಥಿತಿ ಯಾತಕ್ಕೋಸ್ಕರವಾಗಿ ಅಟಾರ್ನಿ ಜನರಲ್ ಈ ಒಂದು ನಿರ್ಣಯವನ್ನು ತಗೊಳ್ಬೇಕಾಗಿತ್ತು, ನಾನು ಅಫಿಡವಿಟ್ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದನ್ನು ಇಟ್ ಇಸ್ ಅನ್ ಅಪ್ಲಿಕೇಶನ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅದರೊಳಗೆ ಇವತ್ತು
ಏನು ಝಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಬೇಕು, ವಾಸ್ತವಾಂಶವನ್ನು ಅರಿತು ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು. ನಾವು ಅವತ್ತು ಏನು ಹೇಳಿದ್ದೀವಿ ಇವತ್ತು ಅದನ್ನೇ ಹೇಳಿರೋದು. ಅದರ್ವೈಸ್ ನಾವು ಮತ್ತು ಬ್ಯಾಕ್ ಟು ಸ್ಕ್ವೇರ್ ಅಂತ ಅಲ್ಲಿಗೆ ಬರ್ತೀವಿ. ಇವತ್ತು ಕೂಡ ಅದರೊಳಗೆ ಇರ್ತಕ್ಕಂಥದ್ದನ್ನು ಜಗದೀಶ್ ಶೆಟ್ಟರು ಕೂಡ ಸದನದಲ್ಲಿ ಮಾತಾಡಬೇಕಾದ್ರೆ ನಮ್ಮ ರೈತರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ನಮ್ಮ ರೈತರಿಗೆ ನೀರು ಕೊಡೋದಾದರೆ, ಈಗ ಯಾಕಂತ ಹೇಳಿದರೆ 23 TMC ಕುಡಿಯೋಕ್ಕೆ ನೀರಿಗೆ ಬೇಕು. ನಮ್ಮ ಮುಂದಿನ ಬೆಳೆಗಳಿಗೆ ಇನ್ನೂ 43 TMC ನೀರು ಬೇಕು. ಈಗ ನಮಗೆ ಉಳಿತಾ ಇರತಕ್ಕಂಥದ್ದು 10 TMC ಎಕ್ಸಸ್ ನೀರಿರುತ್ತೆ. ಇನ್ನು ನಮಗೆ ಬರ್ತಕ್ಕಂತಹ ಮಳೆ ಸುಮಾರು 29 TMC ಅಷ್ಟು ನೀರಿನ ಪ್ರಮಾಣ. ಅಂದರೆ 29 10 39 ಅಂದರೆ ಇನ್ನೂ 4 TMC ನಮಗೆ ಶಾರ್ಟೇಜ್ ಇರುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳೇ ಸದನದಲ್ಲಿ ಹೇಳಿದಾಗೆ ಈಗಾಗಲೇ 1200 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ನಾವು ಈ ಎಕ್ಸಸ್ ನೀರು ಬಿಡೋದ್ರಿಂದ ಅಂದರೆ ಈಗ ರೈತರಿಗೆ ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 3000 ಕ್ಯೂಸೆಕ್ಸ್ ನೀರು ಎಕ್ಸ್ಟ್ರಾ ಹೋಗುತ್ತೆ ಅಂತ. ಅಂದರೆ ಈ ಡಿಫರೆನ್ಸು ಕೂಡ ನಮಗೆ ನಾಳೆ ಕೋತ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಆ 3000 ಕ್ಯೂಸೆಕ್ಸ್ ಏನು ಹೋಗುತ್ತೆ ಅಷ್ಟೇ ಹೊರತು ತಮಿಳುನಾಡಿಗೆ ನೀರು ಬಿಡಿ ಅಂತ ನಾವು ಎಲ್ಲೂ ಸ್ಪಷ್ಟಪಡಿಸಿಲ್ಲ. ಇವತ್ತು ಹೇಳ್ತಾ ಇರ್ತಕ್ಕಂಥದ್ದಷ್ಟು ನಮ್ಮ ರೈತರ ಬೆಳೆಗಳನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಮೇಲಿದೆ. ಹಾಗಾಗಿ ನೀವು ಆ ನೀರು ಬಿಡೋದಕ್ಕೆ ನಮ್ಮ ಸಹಮತ ಇದೆ. ಇವತ್ತು ನೀವು ಏನು ಬದಲಾವಣೆಯನ್ನು ತರ್ತಾ ಇದ್ದೀರಿ ಅಷ್ಟಕ್ಕಿದೆಯೇ ಹೊರತು ತಮಿಳುನಾಡಿಗೆ ಬಿಡ್ತೀವಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿಲ್ಲ ಅಥವಾ ನಮ್ಮವರು ಅದನ್ನು ಪ್ರತಿಪಾದನೆ ಮಾಡಿಲ್ಲ. ಏನ್ ಸರ್ ಇದು ಅಡ್ಗೋಡೆ ಮೇಲೆ ದೀಪ? ಅಡ್ಗೋಡೆ ಮೇಲಲ್ಲ, ಬಹಳ ಸ್ಪಷ್ಟವಾಗಿದೆ. ಅದನ್ನ ಮಾರ್ಮಿಕವಾಗಿ ನೀವು ತೆಗೆದುಕೊಳ್ಳಬಹುದಾದಂತ ನಿರ್ಣಯ ಒಂದೇ, ನೀರು ಬಿಡ್ತೀರಾ ಇಲ್ವಾ ಅದನ್ನ ಒಳಗಡೆ ಸಭೆ ಒಳಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಮಾರ್ಮಿಕವಾದಂತಹ ಯಾಕೆಂದ್ರೆ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೆ ಈ ಸದನ ಬದ್ಧವಾಗಿರುತ್ತೆ ಅಂತ ಹೇಳಿದ ಮೇಲೆ ಬಿಡ್ತಾರ ಬಿಡಲ್ವಾ ನನಗೆ ಗೊತ್ತಿಲ್ಲ. ಬಿಡ್ತಾರೆ ಅಂತಲ್ಲ, ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಈಗಲೂ ತಾವು ಗಮನಿಸಿ. ಇನ್ನೂ ಒಂದ್ಸತಿ ಹಿಂದಕ್ಕೆ ಹೋಗಿ 1200 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಇನ್ನೂ ನಾವು ಎಕ್ಸ್ಟ್ರಾ ಬಿಡಬೇಕಾದಂಥ ಸಂದರ್ಭದಲ್ಲಿ 3000 ಕ್ಯೂಸೆಕ್ಸ್ ತನಕ ನೀರು ಹರಿದೋಗುತ್ತೆ ಅಂತ. ಅಷ್ಟು ನೀರನ್ನ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಬೆಳಿಗುಂಡ್ಲುವಲ್ಲಿ ಅಷ್ಟು ಮಾಪನ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅದ್ರ ಮೇಲೆ ಏನಾದ್ರು ನಾವು ಇನ್ನೂ ಎಕ್ಸ್ಟ್ರಾ ನೀರು ಬಿಟ್ಬಿಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಸರ್ ಈಗ ನೀವೇನ್ ಮಾತಾಡ್ತಿದ್ರೋ ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಶ್ನೆ ಅಥವಾ ಜನರಲ್ಲಿ ಇರುವಂತಹ ಕುತೂಹಲ ಒಂದೇ. ನೀವು ಬಿಜೆಪಿ ಪಕ್ಷವನ್ನ ಈಗ ಪ್ರತಿನಿಧಿಸ್ತಾ ಇದ್ದೀರಿ. ಬಿಜೆಪಿಯ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್, ನೀರ್ ಹರಿಸಬಾರ್ದು ಅಂತ. ಬದಲಾದ ಸಂದರ್ಭದಲ್ಲಿ ಅಣೆಕಟ್ಟುಗಳಲ್ಲಿ ನೀರಿನ ಶೇಖರಣೆ ಏರಿಕೆ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಸದನ ನನಗೆ ಒಂದು ವಿಶೇಷ ಅಧಿಕಾರ ಕೊಟ್ಟಿದೆ, ಕುಡಿಯುವ ನೀರಿನ ಅಗತ್ಯತೆಗೆ ನೀರು ಇಟ್ಕೊಂಡು ಉಳಿದ ನೀರನ್ನ ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ನೀವು ನೀರು ಹರಿಸ್ತಾರ ಇಲ್ವೋ ನನ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಾವೇರಿಗೆ ತಮಿಳುನಾಡಿಗೆ ನೀರು ಹರಿಸಿ ಅಂತಕ್ಕಂಥದ್ದು ಇವತ್ತಿನ ಬಿಜೆಪಿ ಸ್ಟ್ಯಾಂಡ್ ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ. ನಮ್ಮ ರೈತರಿಗೆ ಜೆಡಿಎಸ್ ನ ಶಾಸಕರು ದತ್ತ ಸಾಹೇಬ್ರಲ್ಲಿ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ದತ್ತ ಸರ್, ಈಗ ಕೇಂದ್ರ ಮಧ್ಯ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ರು. ನಾವು ಅದರಲ್ಲಿ ರಾಜಕೀಯ ಮಾಡೋದು ಬೇಡ, ಕೊಂಕು ಹುಡ್ಕೋದು ಬೇಡ, ಏನೋ ಎಮರ್ಜೆನ್ಸಿಯಲ್ಲಿ ಒಂದು ಕೊನೆ ಬಾಲ್ಗೆ ಒಂದು 6 ಹೊಡಿಬೇಕಾಗಿತ್ತು, ಬಂದ್ರು 6 ಹೊಡೆದ್ರು. ಅಷ್ಟರ ಮಟ್ಟಿಗೆ ಬೋರ್ಡ್ ವಿಚಾರನ ಕೇಂದ್ರ ಮಧ್ಯ ಪ್ರವೇಶಿಸಿ ಏನೋ ಒಂದು ಹಾಕಿದೆ ಅಫಿಡವಿಟ್. ಆದರೆ ನಿಜಕ್ಕೂ ಕೂಡ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸತ್ ನದಿ ನೀರು ಹಂಚಿಕೆ ಬಗ್ಗೆ ಯಾವುದಾದ್ರೂ ಕಾಯ್ದೆ ಇಲ್ಲಿವರೆಗೆ ಮಾಡಿದ್ಯಾ ಅಂತ? ಯಾಕಂದ್ರೆ ಎಲ್ಲವೂ ಕೂಡ ಸಂಸತ್ತಿನಲ್ಲೇ ನಿರ್ಣಯ ಆಗಬೇಕು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ನದಿ ನೀರು ಹಂಚಿಕೆ ಬಗ್ಗೆ ನನಗಿಂತ ಶಂಕರ್ ಅವರ ಅನುಭವ ಮತ್ತು ನೆನಪು ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಮಹದೇವ ಪ್ರಕಾಶ್ಗೆ ನನಗೆ ತಿಳಿದ ಹಾಗೆ ಇದುವರೆಗೆ ಈ ಥರದ ಟ್ರಿಬ್ಯುನಲ್ಗಳು ಕೊಟ್ಟಿರುವಂಥ ಆದೇಶಗಳನ್ನು ತಕ್ಷಣವೇ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಸಂಸತ್ತಲ್ಲಿ ಇಟ್ಟು ತೀರ್ಮಾನ ಮಾಡಿರುವಂಥ ಪ್ರಕರಣಗಳು ನನಗೆ ಗಮನಕ್ಕಿಲ್ಲ. ರಾವಿ ಬಿಯಾಸ್ದು ಆಗಿ ಸುಮಾರು ವರ್ಷಗಳೇ ಆಗೋಗಿದೆ, ಸುಮಾರು ಒಂದು 30-40 ವರ್ಷ ಆಗಿರಬೇಕು. ಇಲ್ಲಿವರೆಗೂ ಅದೇನು ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ. ನಮ್ಮ ದುರಾದೃಷ್ಟ 1991ರ ಈ ಕಾವೇರಿ ಟ್ರಿಬ್ಯುನಲ್ನ ಒಂದು ಮಧ್ಯಂತರ ಆದೇಶ ವಾರ ಇಷ್ಟು ಬಿಡಿ, ತಿಂಗಳು ಇಷ್ಟು ಬಿಡಿ ಅಂತ ಮಾಡಿದ್ದಿದೆಯಲ್ಲ, ಅದನ್ನು ಜಯಲಲಿತಾ ಉಪವಾಸ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕೆ ಅಂದಿನ ನೀರಾವರಿ ಸಚಿವ VC ಶುಕ್ಲಾ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಅವ್ರು ಉಪವಾಸ ಕೂತ್ ಜಾಗಕ್ಕೆ ಹೋಗಿ ಕೊಟ್ಟು ಸಮಾಧಾನ ಪಡಿಸುವಂಥ ಪ್ರಕ್ರಿಯೆ ನಡೆದಿದ್ದು ನಾವು ಕಂಡಿದ್ವಿ. ಹಾಗಾಗಿ ಇದು ಒಳಗಡೆನಲ್ಲಿ ರಾಜಕೀಯ ಹೊರತಾಗಿದೆ ಅಂತೇನಿಲ್ಲ. ರಾಜಕೀಯನೂ ಇದ್ರ ಒಳ ಸುಳಿಗಳು ಇದುವೆ, ಅದು ಬೇರೆ. ಅದರಿಂದ ನಾನು ಆ ವಿಷಯಕ್ಕೆ ಚರ್ಚೆ ಬೇಡ, ಇದು ಬೇರೆ ಆಗುತ್ತೆ. ಇವತ್ತಿನ ಸದನದ ನಿರ್ಣಯ ಇದೆಯಲ್ಲ,
ಇದು ನನ್ನ ದೃಷ್ಟಿ ಒಳಗಡೆ ರವಿ ಸುಬ್ರಹ್ಮಣ್ಯ ತಮಿಳುನಾಡಿಗೆ ನಾವು ನೀರು ಬಿಟ್ಟರೆ ಅಕಸ್ಮಾತ್ 3000 ಕ್ಯೂಸೆಕ್ಸ್ಗಿಂತ ಜಾಸ್ತಿ ಹೋದರೆ ಅವಾಗ ನಮ್ಮ ನಿರ್ಧಾರ ಬೇರೆ ಏನೋ ಒಂಥರ ಅಲ್ಲ ಒಂದು ನಿಮಿಷ ನೀವು ಮಾತಾಡ್ಬೇಕಲ್ಲ ನಾನು ಹೇಳ್ತೀನಿ ರೀ, ಮುಚ್ಚೋ ಮರೆ ಇಲ್ಲ, ಭಾಳ ಸ್ಪಷ್ಟವಾಗಿ ಇವತ್ತು ತೊಗೊಂಡಿರುವಂಥದ್ರೊಳಗಡೆ ಒಂದು ಸೂಕ್ಷ್ಮತೆ ಇದೆ, ಹಾಗೆ ಒಂದು ದೂರದೃಷ್ಟಿ ಇದೆ. ಇದು ತೊಗೊಳ್ಳೇಬೇಕಾಗಿತ್ತು ಈ ನಿರ್ಣಯನ. ಕಾರಣ ನಮಗೆ ಇಂಪಾರ್ಟೆಂಟು ಅಕ್ಟೋಬರ್ 18 ಅವತ್ತು ಮುಖ್ಯವಾಗಿ ಐ ತೀರ್ಪನ್ನೇ ಪ್ರಶ್ನೆ ಮಾಡಿ ನಾವು ಹಾಕಿದ್ದೀವಿ. ಅಲ್ಲಿ ನಮಗೊಂದು 50 TMC ನೀರು ಎಕ್ಸ್ಟ್ರಾ ಸಿಕ್ಕರೆ ನಾವು ಬಚಾವು, ಇಲ್ಲ ಅಂದರೆ ಬೆಂಗಳೂರು ಮುಳುಗೋಗುತ್ತೆ, ಸತ್ತೋಗುತ್ತೆ. ಹಾಗಾಗಿ ಆ ಅಕ್ಟೋಬರ್ 18ರ ದೂರದೃಷ್ಟಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇವತ್ತಿನ ನಿರ್ಣಯ ಒಂದು ಸರ್ವಜ್ಞನ ವಚನ, ನನಗೆ ಅದು ಭಾಳ ಆ್ಯಪ್ಟು. ಅವನು ಭಾಳ ಬುದ್ಧಿವಂತಿಕೆಯಲ್ಲಿ ನಾವು ಇವತ್ತೊಂದು ತೀರ್ಮಾನ ಮಾಡಿದ್ದೀವಿ. ಅದು ಸಿದ್ದರಾಮಯ್ಯನವರು 3000ಕ್ಕಿಂತ ಜಾಸ್ತಿ ಬಿಟ್ಬಿಟ್ಟು ಬಿಡಲಿ, ಒಂದು ನಿಮಿಷ ಸುಬ್ರಹ್ಮಣ್ಯ ಬಿಡಲಿ. ಈ ಟೈಮ್ ಒಳಗಡೆ ನಮ್ಮ ಹತ್ರ ನೀರು ಒಂದು 34.3 TMC ನೀರಿದೆ. ಅದರೊಳಗಡೆ ಒಂದು 3000 ಕ್ಯೂಸೆಕ್ಕು ನಮ್ಮ ರೈತರು ಹೊಲಕ್ಕೆ ಹೋಗಿದ್ದು ಅತ್ಲಾಗ ಆ ಕಡೆ ಹೋಗುತ್ತೆ. ಈಗ ಬಿಡಲಿ ಬಿಡದಲ್ಲಿ 1200 ಕ್ಯೂಸೆಕ್ಸ್ ಹೋಗ್ತೀರಿ, 4400 ಈಗ ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ ಹೋಗುತ್ತೆ. ರೈತರು ಹೊಲಕ್ಕೆಲ್ಲ, ನಮ್ಮ ರೈತರ ಹೊಲಕ್ಕೆಲ್ಲ ನೀರು ಬಿಟ್ಕೊಂಡ್ರೆ ಸೀಪೇಜ್ ವಾಟ್ರು ಒಂದು 1200 ಹೋಗುತ್ತೆ. ಹೇಗೋ 6000 ಕೊಟ್ಟಾಗುತ್ತೆ, ನಾಳೆ ಹೋಗುತ್ತೆ. ಅದಕ್ಕೆ ನಾನು ಸರ್ವಜ್ಞನೊಂದು ವಚನ ಇದೆ ಮೇಡಮ್, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಇರುವರೆ ಕೊಡಬೇಡ ಕೊಡದೆ ಇರಬೇಡ ಅಂತ. ಕೊಡಬೇಡ ಕೊಡದೆ ಇರಬೇಡ, ಇದು ಭಾಳ ಅದರೊಳಗಡೆ ಎಲ್ಲ ಅರ್ಥಾರ್ಥಕ್ಕಾಗಿದೆ. ನಮ್ಮ ಸದನದ ನಿರ್ಣಯ ಕೊಡಬೇಡ ಕೊಡದೆ ಇರಬೇಡ ಅನ್ನೋ ಥರ ನಾವು ನೀಟಾಗಿ ಮಾಡಿದ್ದೀವಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಹಂಗಿದ್ದಿದ್ರೆ ನಾವು ಹೇಳ್ಬೋದಿತ್ತಲ್ಲ, ನಾವು ಕೋರ್ಟ್ ಆರ್ಡರ್ ಪಾಲನೆ ಮಾಡಬೇಕಾಗಿದೆ, 6000 ಕ್ಯೂಸೆಕ್ಸ್ ಬಿಡ್ತಿದ್ದೀವಿ ಅಂತ ಹೇಳ್ಬಿಡ್ಬೋದಿತ್ತು. ಈ ತರ ಅಲ್ಲ ನಾನು ಹೇಳಿದ್ದು, ಜನಕ್ಕೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಕೊಡಬೇಕಾಗಿತ್ತು ಅಂತ ಅಷ್ಟೇ. ಸುಪ್ರೀಂ ಕೋರ್ಟಿನ ಆದೇಶ ನಮ್ಮ ಮುಂದೆ 18ನೇ ತಾರೀಕಿನ ಕೇಸ್ ಇದೆ. ಹಾಗಾಗಿ ನಾನು ಇಲ್ಲಿ ನೋಡಿ ಸದನದಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ಒಂದು ವಿಷಯ ಏನು, ಅಲ್ಲ ನಮಗೆ ನಾವು ಹೇಳಿರ್ತಕ್ಕಂಥದ್ದು ಅದನ್ನೇ ಹೇಳಿದೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅಷ್ಟೇ. ಇವತ್ತು ರಾಜಕೀಯ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಒಂದ್ ನಿಮಿಷ ರವಿ, ನಾನೀಗ ಹೇಳ್ತಾ ಇದ್ದೀನಿ, ರವಿ ಒಂದೇ ನಿಮಿಷ ಕೇಳಿ ರಾಧಮ್ಮ, ಇಲ್ಲ ಕೇಳಿ. ಸಮಯಕ್ಕೆ ಸರಿಯಾಗಿ ಸಮಯ ಸಂದರ್ಭ ಸವಾಲುಗಳಿಗೆ ಸರಿಯಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿಗೆ ಕೆಆರ್ಎಸ್ ನಿಂದ ನೀರು ಬಿಡುಗಡೆ. ಅಲ್ಲದೆ ಮಂಡ್ಯ ಭಾಗದ ರೈತರ ಬೆಳೆಗಳಿಗೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿಗೆ ಕೆಆರ್ಎಸ್ ನಿಂದ ನೀರು ಬಿಡುಗಡೆ ಆಗುತ್ತೆ. ವಿಧಾನಮಂಡಲ ನಿರ್ಣಯ ಅಂಗೀಕರಿಸಿದ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಕೇವಲ 27.6 TMC ಅಡಿ ಇತ್ತು. ಈಗ ಪರಿಸ್ಥಿತಿ ಸುಧಾರಿಸಿದೆ. ಹೀಗಾಗಿ ತಮಿಳುನಾಡಿಗೆ 4000 ಕ್ಯೂಸೆಕ್ ನೀರು ಹರಿಯುತ್ತೆ. ನಮ್ಮ ರೈತರ ಬೆಳೆಗಳಿಗೂ ಕೂಡ ನೀರಿನ ಅಗತ್ಯ ಇರೋದ್ರಿಂದ 2800 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶವನ್ನ ನೀಡಿದೆ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕ ಹಾಗೂ ತಮಿಳುನಾಡು ನಡುವಣ ಅಂತರ್ ಜಲಾಶಯದ ಪ್ರದೇಶದಿಂದ ಪ್ರತಿನಿತ್ಯ 1500 ಕ್ಯೂಸೆಕ್ ನೀರು ಮೆಟ್ಟೂರಿಗೆ ಹರಿತಾ ಇದೆ. ನಮ್ಮ ರೈತರಿಗೆ ನೀರೇನಾದ್ರೂ ಕೊಟ್ಟರೆ 1500 ಕ್ಯೂಸೆಕ್ ಸೋರಿಕೆಯಾಗಿ ತಮಿಳುನಾಡನ್ನ ತಲುಪುತ್ತೆ. ಅದ್ರ ಜೊತೆಗೆ 3000 ಕ್ಯೂಸೆಕ್ ನೀರನ್ನ ಹರಿಸಿದ್ರೆ
ಕೋರ್ಟ್ ಆದೇಶ ಗೌರವಿಸಿದಂತಲೂ ಆಗುತ್ತೆ ಅನ್ನೋದು ಒಂದು ರೀತಿಯಾದಂತಹ ಲೆಕ್ಕಾಚಾರ ಕೂಡ ಈಗ ಹೊರಬರ್ತಾ ಇದೆ. ಒಬ್ಬನಾಗಿ ಹೇಳ್ಬೋದಾಗಿತ್ತು ಮುಖ್ಯಮಂತ್ರಿಗಳು ನಾವು ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದೀವಿ ಭವಿಷ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಪ್ರಮುಖವಾಗಿ 18ನೇ ತಾರೀಕಿಗೆ ಬರ್ತಾ ಇರುವಂತಹ ಮೇಲ್ಮನವಿಯ ವಿಚಾರಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹರಿಸ್ತೀವಿ ಅಂತ ಹೇಳ್ಬಿಡ್ಬೋದಾಗಿತ್ತು ಅಂತ ಬಿಜೆಪಿ ರವಿ ಸುಬ್ರಹ್ಮಣ್ಯ ಅವರು ಹೇಳ್ತಾರೆ. ಒಂಥರ ಅಳಿಯ ಅಲ್ಲ ಮಗಳ ಗಂಡ ಲೆಕ್ಕಾಚಾರದಂತ ನನಗೆ ಕಾಣ್ತಾ ಇದೆ. ವಿಲ್ ಕಮ್ ಬ್ಯಾಕ್ ನಾನು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ ಸರ್. ಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಧ್ಯ ಪ್ರಕಾಶ್ ಸರ್. ಎಸ್ ಸರ್, ಐ ವಿಲ್ ಕಮ್ ಬ್ಯಾಕ್. ಬಾಳತ್ತಾಯ್ತು ಸರ್, ನಾ ಮಾತಾಡ್ಸಿರ್ಲಿಲ್ಲ. ಈಗ ಇಲ್ಲಿಯವರೆಗೆ ನಮ್ಮ ರಾಜ್ಯದ ಎಲ್ಲ ಪಕ್ಷಗಳು ಮತ್ತು ನಾಯಕರುಗಳು ಶಾಸಕರುಗಳು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದನ್ನ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಮತ್ತು ಇಲ್ಲಿಯವರೆಗೆ ಎಲ್ಲ ಪಕ್ಷಗಳು ತೋರಿಸಿರುವಂತಹ ಒಗ್ಗಟ್ಟು ಏನಿದೆಯಲ್ಲ ಅದನ್ನು ಕೂಡ ನಾವು ಪ್ರಶಂಸಿಸ್ತೀವಿ. ಕೇಂದ್ರದ ಮಧ್ಯಪ್ರವೇಶನೂ ಆಯಿತು, ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ನಿರ್ಣಯವನ್ನು ಎತ್ತಿ ಹಿಡಿದು ರಾಜ್ಯದ ಜನಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ. ಈಗ ಸಣ್ಣದಾಗಿ ಎಲ್ಲೋ ತಿಸ್ರಾಗಳು ಆರಂಭ ಆಗ್ತಾ ಇದೆ. ಒಂದು ವೇಳೆ ಮುಖ್ಯಮಂತ್ರಿಗಳು ನೀರು ಹರಿಸ್ಬಿಟ್ರೆ ನಾವು ಹೇಳಿರ್ಲಿಲ್ಲ, ಆದ್ರೂ ಕೂಡ ಮುಖ್ಯಮಂತ್ರಿಗಳು ನೀರು ಹರಿಸ್ಬಿಟ್ರು ಅನ್ನೋದು 3000 ಕ್ಯೂಸೆಕ್ ಮೇಲೆ ಬಿಟ್ರೆ ಅದು ನಾವು ಅದನ್ನ ಹೇಳಿರ್ಲಿಲ್ಲ ಆದ್ರೂ ಬಿಟ್ರು ಅನ್ನೋದು ಇನ್ಮೇಲೆ ಶುರುವಾಗುತ್ತಾ ಅಂತ. ಅದೇನು ಆಗೋದಿಲ್ಲ ನನಗೇನು ಅನ್ಸುತ್ತೆ ಅಂದ್ರೆ ಇದು ಮೂರು ರಾಜಕೀಯ ಪಕ್ಷಗಳು ಜೊತೆ ಸೇರಿ ಕೈಗೊಂಡಿರುವಂತಹ ಒಂದು ರಾಜಕೀಯ ನಿರ್ಣಯ. ಒಂದು ನಿಮಿಷ ನಿಮಗೆ ಹೇಳ್ಬಿಡಕ್ಕೆ ಮುಂಚೆ ಇವತ್ತಿನ ನಿರ್ಣಯದ ಪ್ರತಿ ಇನ್ನೊಂದ್ಸಲ ಓದಿ ಅದರೊಳಗಡೆ 3000 ಕ್ಯೂಸೆಕ್ ಜಾಸ್ತಿ ಅದರೊಳಗಡೆ ಸಂಪೂರ್ಣವಾಗಿ ಆ ಹೆಚ್ಚಿಗೆ ಬಂದಿರೋ ನೀರನ್ನ ಹೇಗೆ ಮಾಡಬೇಕು ಅನ್ನೋ ತೀರ್ಮಾನ ಸರ್ಕಾರದ ವಿವೇಚನೆಗೆ ಬಿಡಲಾಗಿದೆ. ಅಂದ್ರೆ ತುಂಬಾ ಸ್ಪಷ್ಟವಾಗಿ ರವಿ ಅಂತಕ್ಕಂಥದ್ದನ್ನೇ ಹೇಳಿದ್ರೆ ಹೊರತು ಇವತ್ತಿನ ಸರ್ಕಾರ ಬಿಟ್ಟು ತಪ್ಪಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸದನ ಸಹಕಾರ ಕೊಟ್ಟ ನಿರ್ಣಯ ಓದಿದಾಗ ನಿದ್ದೆ ಮಾಡ್ತಿದ್ರಾ? ಸ್ಪೀಕರ್ ನಿರ್ಣಯ ಓದ್ತಕ್ಕಂಥದ್ದಲ್ಲ, ಅದನ್ನ ಮಂಡನೆ ಮಾಡಬೇಕಾದ್ರೆ ಸಂದರ್ಭದಲ್ಲೇ ಹೇಳಿದ್ದಾರೆ. ನಮ್ಮ ಉತ್ತರ ಇದು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಮಾಡೋದಾಗಿದೆ. ಸದನದ ನಿರ್ಣಯ ಇವತ್ತು ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿಲ್ಲ, ಸರ್ಕಾರ ಒಪ್ಕೋಬೇಕು. ರಾಜಕಾರಣವನ್ನು ಮಾಡಬೇಕು ಅಂತಿದ್ರೆ ದೇವೇಗೌಡರು ಉಪವಾಸವನ್ನ ಕೂತ್ಕೊಂಡಂತ ಸಂದರ್ಭದಲ್ಲಿ ಅನಂತ್ ಕುಮಾರ್ ಅವರು ಮತ್ತು ನಮ್ಮ ಇತರ ನಾಯಕರು ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಅವರನ್ನ ದಯಮಾಡಿ ಮಾಡಬೇಡಿ, ಪ್ರಧಾನಮಂತ್ರಿಗಳು ಇಂಟರ್ವ್ಯೂನ್ ಆಗ್ತಾ ಇದ್ದಾರೆ, ನಾವುಗಳೆಲ್ಲ ಮಾಡ್ತೀವಿ ಅಂತ ಹೇಳಿ ಇವತ್ತು ಕೂತ್ಕೊಂಡು ಅನಂತ್ ಕುಮಾರ್ ಅವರು ಅವರನ್ನ ಕಾವೇರಿ ವಿಚಾರದಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅಭಿನಂದನೆಯನ್ನ ಸಲ್ಲಿಸಿದ್ರು ಪ್ರತಿಪಕ್ಷಗಳ ನಡೆ ಮತ್ತು ಅವರು ಮಾಡಿರುವಂತಹ ಪ್ರಯತ್ನಕ್ಕೆ. ಅದು ದೇವೇಗೌಡರಾಗಿರ್ಬೋದು ಅಥವಾ ಕೇಂದ್ರ ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವನ್ ಪ್ರಧಾನಮಂತ್ರಿಗಳು ಮೇಡಮ್ ಕೇರಳನು ಕೂಡ ನಮ್ಮ ನೆರವಿಗೆ ಬಂದಿದೆ. ಮೊನ್ನೆ ಕೇರಳದ ನೀರಾವರಿ ಮಂತ್ರಿ ಫಾರ್ಚುನೇಟ್ಲಿ ಪ್ರಾದೇಶಿಕ ಪಕ್ಷ JDSನವರು ನೀರಾವರಿ ಮಂತ್ರಿ ಕೇರಳ ಸರ್ಕಾರದಲ್ಲಿ ದೇವೇಗೌಡರು ಕೇರಳ ಸರ್ಕಾರಕ್ಕೆ ಮಾತಾಡಿ ನಮ್ಮ ಅಲ್ಲಿರೋ JDS ನೀರಾವರಿ ಮಂತ್ರಿಗೆ ಮಾತಾಡಿ ನೀನು ಹೆಸರು ಕಳಿಸ್ಬೇಡಪ್ಪ, ಈ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ಗೆ ನಿಮಗೆ ಕೇರಳದಿಂದ ಹೆಸರು ಕಳಿಸ್ಬೇಡಿ ಅಂದರು. ಅವೆಲ್ಲ ನಮಗೆ ಸ್ಟ್ರೆಂಥನ್ ಆಗಿದೆ. ಖಂಡಿತ ನಾವು ಯಾರು ಇಲ್ಲ, ಅವರು ಪಕ್ಷ ಹೌದು ಅಲ್ಲ ದತ್ತ ಅವ್ರು ಹೇಳಿದ್ಮೇಲೆ ಏನ್ ಹೇಳ್ಬೇಕು ಅಂತ ಅವ್ರು ಬಂದ್ರು ಮಧ್ಯದಲ್ಲಿ ದೆನ್ ಯು ಮಸ್ಟ್ ಆಸ್ಕ್ ಮೀ. ನಾನೇ ನಿಮ್ಗೆ ಅವಕಾಶ ಕೊಟ್ಟಿದ್ದೆ ಸರ್. ಹೌದು ಕೊಟ್ರಿ. ದತ್ತ ಏನೋ ಕೇಳಿದ್ರು, ದತ್ತ ಅವ್ರು ಹೇಳಿದ್ಮೇಲೆ ಐ ವಾಸ್ ಸೈಲೆಂಟ್. ವೆನ್ ದತ್ತ ಫಿನಿಶಸ್ ನೀವು ನನ್ ಕೇಳ್ಬೇಕು. ಆಯ್ತು ಮಾತಾಡಿ ಸರ್. ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಇದು ಮೂರು ರಾಜಕೀಯ ಪಕ್ಷಗಳು ಜೊತೆ ಸೇರಿ ಕೈಗೊಂಡಿರುವಂತಹ ಒಂದು ರಾಜಕೀಯ ನಿರ್ಧಾರ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೆಡ್ಲಾಕ್ ಸೃಷ್ಟಿಯಾಗುತ್ತೆ. ಮುಂಬರುವ ದಿನಗಳಲ್ಲಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದೇ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ದೇವೇಗೌಡರು ಉಪವಾಸ ಕೂತ ಸಂದರ್ಭದಲ್ಲಿ ಮೋದಿ ಅವರು ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ದೇವೇಗೌಡರು ಆ ಮಾತುಕತೆಯ ವಿವರಗಳೇನು ಅಂತ ಅಂದ್ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿದ್ರು. ಪ್ರಾಯಶಃ ನನಗನ್ಸುತ್ತೆ ನಾವು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಈ ರೀತಿ ಅಫಿಡವಿಟ್ ಅನ್ನು ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸ್ತೀವಿ. ಆ ಅಫಿಡವಿಟ್ ಅಲ್ಲಿ ತುಂಬಾ ಕ್ಯಾಟಗಾರಿಕಲ್ ಆಗಿ ಸ್ಪಷ್ಟವಾಗಿ ಹೇಳ್ತೀವಿ. ಅದೇನು ಹೇಳಿದ್ದಾರೆ ಅಫಿಡವಿಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅವರು, ಇವತ್ತು ಏನು ದಿಸ್ ಮಾನಿಟರಿಂಗ್ ಬೋರ್ಡ್ ಇದೆಯಲ್ಲ, ನೀರು ನಿರ್ವಹಣಾ ಮಂಡಳಿಯ ರಚನೆಗೆ ಸಂಬಂಧಿಸಿದಂತೆ ಟ್ರಿಬ್ಯುನಲ್ ನೀಡುವಂತಹ ರೆಕಮೆಂಡೇಶನ್ನು ಇದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಥವಾ ತಿರಸ್ಕರಿಸುವ ಅಧಿಕಾರ
ಕೇಂದ್ರ ಸರ್ಕಾರಕ್ಕಿದೆ ಅಂತ ಹೇಳೋದ್ರ ಮೂಲಕ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಮೆಸೇಜನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ನೀವು ಈ ರೀತಿ ಮಾಡಬೇಕು, 3 ದಿವಸದಲ್ಲಿ ನೀರು ನಿರ್ವಹಣಾ ಮಂಡಳಿಯನ್ನು ರಚಿಸಬೇಕು ಅಥವಾ ರಚಿಸಬಾರ್ದು ಅಂತ ಅಂದ್ಬಿಟ್ಟು ಡಿಕ್ಟೇಟ್ ಮಾಡುವ ಅಧಿಕಾರ ನಿಮ್ಗಿಲ್ಲ ಅನ್ನುವ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದೆ. ಆದ್ರಿಂದ ದಿಸ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಮತ್ತೆ ಅವರು ಕರ್ನಾಟಕ ಸರ್ಕಾರ ಒಂದು ಮನವಿಯನ್ನು ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರಕ್ಕೆ. ಏನು ಮನವಿಯನ್ನು ಮಾಡಿಕೊಂಡಿತ್ತು? ವಾಸ್ತವಾಂಶವನ್ನು ಅರಿಯುವ ಪ್ರಯತ್ನವನ್ನು ಮಾಡಿರಿ, ಕಮಿಟಿಯನ್ನು ಕಳಿಸಿ 2 ರಾಜ್ಯಗಳ ಜಲಾನಯನ ಪ್ರದೇಶಕ್ಕೆ ಮೆಟ್ಟೂರು ಜಲಾಶಯಕ್ಕೆ ಸಮಿತಿಯನ್ನು ಕಳಿಸಿ ಮತ್ತೆ ಇಲ್ಲಿಗೂ ಸಮಿತಿಯನ್ನು ಕಳಿಸಿ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಮನವಿಯನ್ನು ಮಾಡಿಕೊಂಡಿತ್ತು. ಎಲ್ಲಿ ಮನವಿಯನ್ನು ಮಾಡಿಕೊಂಡಿತ್ತು? ಉಮಾ ಭಾರತಿಯವರ ಜೊತೆ. ಅದನ್ನೇ ಯಾಕೆ ಮರುದಿನ ಬಂದಂತ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಕೇಂದ್ರ ಅದನ್ನೇ ರಿಪೋರ್ಟ್ ಅನ್ನ ಕೊಡಬಹುದಾಗಿತ್ತು. ಸಮಿತಿ ಮಾಡಿ ಇವತ್ತೇನ್ ಕೊಟ್ಟಿದ್ದಾರೆ ಹಾಗೆ ಸಮಿತಿ ಮಾಡಿದೀವಿ ಹೇಳ್ಬೋದಾಗಿತ್ತು. ದೇ ಹ್ಯಾವ್ ಟೇಕನ್ ಸಮ್ ಟೈಮ್ ಅದು ಮಾಡಿದ್ದಾರೆ. ಈಗ ಮತ್ತೆ ಇದನ್ನ ಸಮಾಲೋಚನೆ ಮತ್ತೆ ಚರ್ಚೆಯ ಮೂಲಕ ದೇ ಹ್ಯಾವ್ ಡಿಸೈಡೆಡ್. ಆದ್ರಿಂದ ನನಗನ್ಸುತ್ತೆ ಈ ಚರ್ವಿತ ಚರ್ವಣ ನಾವೇನು ಚರ್ಚೆ ಮಾಡ್ತೀವಿ ಅದೆಲ್ಲಕ್ಕಿಂತ ಮೀರಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಾಯಶಃ ಇವರೆಲ್ಲರೂ ಜೊತೆ ಸೇರಿ ಸುಪ್ರೀಂ ಕೋರ್ಟ್ಗಿಂತ ಈ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಸಂಸತ್ತಿನ ಅಧಿಕಾರ ಪರಮೋಚ್ಚ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಇಂಡೈರೆಕ್ಟ್ ಆಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದಟ್ ಈಸ್ ಇವತ್ತಿನ ಈ ಒಂದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ನ ಒಟ್ಟು ಫಲಿತಾಂಶ ಏನು ಅಂದ್ರೆ ಅದು. ಹಾಗಾದ್ರೆ ಸುಪ್ರೀಂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಂಕರ್ ಸರ್, ಮಹಾದೇವ್ ಪ್ರಕಾಶ್ ಸರ್ ಒಂದು ಬ್ಯೂಟಿಫುಲ್ ಪಾಯಿಂಟ್ ಅನ್ನ ಹೇಳಿದ್ರು. ಅಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಮತ್ತು ಸಂವಿಧಾನ ತನಗೆ ಇತಿಮಿತಿ ಇಲ್ಲದಿದ್ದರೂ ಕೂಡ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಬೇಸರದ ಮಧ್ಯೆ ಶಾಸಕಾಂಗದ ಘನತೆ ಗೌರವವನ್ನು ಎತ್ತಿ ಹಿಡಿಯುವಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಸದ್ಯದ ಪ್ರಧಾನಿ ಮೋದಿ ಅವರು ಮತ್ತು ಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕವಾದಂತಹ ನಿದರ್ಶನವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂತ. ಹಾಗಾದ್ರೆ ಇವತ್ತು ನೀರು ಬಿಡೋದಕ್ಕೆ ಯಾಕೆ ತೀರ್ಮಾನ ತೆಗೆದುಕೊಂಡ್ರು? ನೋಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಆಗ ಇಷ್ಟೊಂದು ಚರ್ಚೆ, ಇಷ್ಟೊಂದು ವಿವಾದ ಇದು ನಡೆದೇ ಹೋಗಿದ್ರೆ ಸಂವಿಧಾನದ ಆಶಯಗಳು, ಸಂಸತ್ತಿನ ಪಾತ್ರ, ರಾಜ್ಯಗಳ ಅಧಿಕಾರಗಳು ಮತ್ತು ಸುಪ್ರೀಂ ಕೋರ್ಟಿಗಿರುವಂಥ ಅಧಿಕಾರ ಮತ್ತು ಇತಿಮಿತಿಗಳ ಬಗ್ಗೆ ಇಷ್ಟೊಂದು ಚರ್ಚೆ ವಿಶ್ಲೇಷಣೆ ಆಗ್ತಾ ಇರಲಿಲ್ಲ. ಮಾಧ್ಯಮದಲ್ಲೂ ಆಗಿದೆ, ಕಾನೂನು ಗೊತ್ತಿರೋರು ಮಾತಾಡಿದ್ದಾರೆ, ಗೊತ್ತಿಲ್ಲದೆ ಇರೋರು ಮಾತಾಡಿದ್ದಾರೆ, ಅವ್ರವ್ರಿಗೆ ತಿಳಿದಂಗೆ ಅವ್ರವ್ರು ಮಾತಾಡಿ ಒಟ್ಟು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಅಂತಿಮವಾಗಿ ಸಂವಿಧಾನದಲ್ಲಿ ಇದೆಲ್ಲವೂ ಕೂಡ ಸ್ಪಷ್ಟವಾಗಿದೆ. ಸಮಸ್ಯೆ ಬರೋದು ಅಂದರೆ ಸಂವಿಧಾನವನ್ನು ವ್ಯಾಖ್ಯಾನ ಮಾಡೋದ್ರಲ್ಲಿ ಅವರವರಿಗಿರುವಂಥ ಇತಿಮಿತಿಗಳು, ಅದು ಕೋರ್ಟಿಗಿರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಸದನಗಳಿಗಿರ್ಬೋದು, ಅವುಗಳಿಗಿರುವಂಥ ಇತಿಮಿತಿ ಕಾರಣದಿಂದಾಗಿ ಈ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತವೆ. ಈಗ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡು ಸ್ಪಷ್ಟವಾಗಿ ಕಾಯ್ದೆನಲ್ಲಿದೆ, ಅದು ಸಂಸತ್ ಮಾಡಬೇಕಾದಂಥ ಕೆಲಸ ರೆಸೊಲ್ಯೂಷನ್ ಮುಖಾಂತರ. ಅದನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಗೊತ್ತಿಲ್ವಾ? ಅಟಾರ್ನಿ ಜನರಲಿಗೆ ಗೊತ್ತಿಲ್ವಾ? ಯಾರಿಗೆ ಗೊತ್ತಿಲ್ಲ? ಅದು ಎಲ್ರಿಗೂ ಗೊತ್ತಿರಲೇಬೇಕಾದಂಥ ವಿಷಯ. ಆದರೂ ಕೂಡ ಕೆಲವು ಸರ್ತಿ ಈ ತರ ನಿರ್ಣಯಗಳು ತಪ್ಪಾಗ್ತವೆ. ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಸಾಂವಿಧಾನಿಕ ಸುಪ್ರೀಂ ಕೋರ್ಟಿಗೆ ಅಧಿಕಾರವೇ ಇಲ್ಲ. ನಿಜವಾಗಿ ಹೇಳಬೇಕಾದ್ರೆ ಈಗ ಇಂಥ ಒಂದು ಸಂದರ್ಭವನ್ನು ಬಳಸ್ಕೊಂಡು ಇವ್ರ ಜೊತೆಗೆ ರಾಷ್ಟ್ರಪತಿಗಳು ಸೇರಿಕೊಂಡು ಈ 3 ಹೆಸರು ಹೇಳಿದ್ರಲ್ಲ, ಅಂತಾರಾಜ್ಯ ನದಿ ವಿವಾದ ಎಲ್ಲೆಲ್ಲಿದೆ ಆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನವರಿಗೆ ಅಥವಾ ಸಂಸತ್ತಿಗೆ ಹೇಳಬೇಕು, ನ್ಯಾಷನಲ್ ವಾಟರ್ ಪಾಲಿಸಿ ಮಾಡಿ. ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬಂದಂಥ ಸಂದರ್ಭದಲ್ಲಿ, ಡಿಸ್ಟ್ರೆಸ್ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಎಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಆಗ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿರ್ಧಾರಗಳು ಮಾಡಲಿಕ್ಕೆ ಗೈಡ್ಲೈನ್ಸ್ಗಳು ಹಾಕೊಳ್ಳಿ. ಇದನ್ನು ಸುಪ್ರೀಂ ಕೋರ್ಟ್ ತನ್ನ ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲಿಗೆ ಅದಕ್ಕೊಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇಂಥ ಸಂದರ್ಭ ಬಂದಾಗ ಯಾರು ತೀರ್ಮಾನ ತೆಗೆದುಕೊಳ್ಬೇಕು ಅಂತ. ಅಂತಿಮವಾಗಿದ್ದು ಕಾನೂನು ತಜ್ಞರಿಗಿಂತ ಹೆಚ್ಚಾಗಿ ತಾಂತ್ರಿಕ ತಜ್ಞರುಗಳು, ವಿಜ್ಞಾನಿಗಳು ತೆಗೆದುಕೊಳ್ಬೇಕಂತ ತೀರ್ಮಾನ. ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಗಳನ್ನ ನೇಮಿಸುವ ಬದಲು ತಜ್ಞರಿಂದ ಇದನ್ನು ಅಂತಿಮವಾಗಿ ಇದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಪ್ರಕೃತಿ ಮುನ್ಸ್ಕೊಂಡಂತ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಕ್ಕಂಥ ವಿಷಯಗಳು. ಈಗ ನಾಳೆ ಅಪ್ಪಿ ತಪ್ಪಿ ಸೈಕ್ಲೋನು ಇನ್ನೊಂದು ಬಂದು ಮಳೆ ನೀರು ಬಂತು ಅಂದರೆ, ಮಲೆನಾಡು ಭಾಗದಲ್ಲಿ ಮಳೆ ಹೊಡಿತು ಅಂದರೆ ಎಲ್ಲ ಮತ್ತೆ ಮರೆತು ಬಿಡ್ತೀವಿ. ಇದನ್ನ ಮುಂದಿನ ವರ್ಷ ಒಳ್ಳೆ ಮಳೆಗಾಲ ಆದರೆ ಮತ್ತೆ ಮರೆತು ಬಿಡ್ತೀವಿ. ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅಂದರೆ ದೇವೇಗೌಡರು ಉಪವಾಸ ಕೂತಿದ್ದಾರೆ, ಮೋದಿಯವರು ಇಂಟರ್ವ್ಯೂನ್ ಆಗಿದ್ದಾರೆ, ಸುಪ್ರೀಂ ಕೋರ್ಟಿಗೆ ತನ್ನ ಇತಿಮಿತಿ ಅರ್ಥ ಆಗ್ತಾ ಇದೆ, ರಾಜ್ಯಗಳು ತಮ್ಮ ಹಕ್ಕಿನ ಬಗ್ಗೆ ಪ್ರತಿಪಾದನೆ ಮಾಡೋ ಈ ಸಂದರ್ಭವನ್ನು ಬಳಸ್ಕೊಂಡು ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗ್ತಕ್ಕಂಥ ಒಂದು ನೀತಿಯನ್ನು ಮಾಡುವಂಥದ್ದು, ಒಂದು ವಿವಾದಕ್ಕೆ ಶಾಶ್ವತ ಪರಿಹಾರ ಸಿಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ತಾ ಒಂದು
ರಾಜಕೀಯವನ್ನು ಮೀರಿ ತೆಗೆದುಕೊಳ್ಬೇಕಾದ ತೀರ್ಮಾನಕ್ಕೆ ಇದೊಂದು ಸಂದರ್ಭ ಅಂತ ನಾನು ಸ್ಟೂಡೆಂಟ್ ಆಗಿ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಜಲ ವಿವಾದಗಳಿಗೇನೆ ಜಾಸ್ತಿ ಈ ರೀತಿ ನ್ಯಾಯಾಂಗ ಹೆಚ್ಚ ಶಾಸಕಾಂಗ ಹೆಚ್ಚ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದ್ರಿಂದ ಸಂವಿಧಾನದಲ್ಲಿ ಏನಾದ್ರೂ ಗೊಂದಲ ಇದೆ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಂತ ಅನೇಕ ವಿಚಾರಗಳಲ್ಲಿ ಸಂವಿಧಾನದಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಈಗ ನೀವು ರವಿ ಸುಬ್ರಹ್ಮಣ್ಯ ಅವರನ್ನ ಪದೇ ಪದೇ ನಿಲುವು ಬದಲಾಯಿಸಿದ ಬಗ್ಗೆ ನಾನು ಅವ್ರು ಯಾಕಷ್ಟು ಸೂಕ್ಷ್ಮ ಆಗ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಸನ್ನಿವೇಶಕ್ಕೆ ಅನುಗುಣವಾಗಿ ನಿಲುವು ಬದಲಾಯಿಸತಕ್ಕಂಥದ್ರಲ್ಲಿ ಅಥವಾ ಒಂದು ತಂತ್ರ ಹುಡುಕ್ತಕ್ಕಂಥ ತಪ್ಪೇನಿಲ್ಲ. ಅದು ಸಂವಿಧಾನ ಅಂಗೀಕಾರ ಆಗುವಂಥ ಸಭೆಯಲ್ಲೇ ನೆಹರು ಮತ್ತು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಈ ಸಂದರ್ಭಕ್ಕೆ ಈ ಸಂವಿಧಾನ ಸರಿ ಅಂತ ನಮಗೆ ಕಾಣ್ತಾ ಇದೆ, ಮುಂದಿನ ಸಂದರ್ಭಗಳಲ್ಲಿ ಯಾವ ಥರ ಸವಾಲುಗಳು ಬರ್ತವೆ ಅಂತ ಗೊತ್ತಿಲ್ಲ, ಹಾಗಾಗಿ ಸಂವಿಧಾನ ಅನ್ನೋದು ಫ್ಲೆಕ್ಸಿಬಲ್ ಆಗಿರಬೇಕು, ರಿಜಿಡ್ ಆಗಿರಬಾರ್ದು ಅಂತ ನೆಹರು ಅಂಬೇಡ್ಕರ್ ಅಂತವ್ರು ಹೇಳಿರುವಂಥ ಸಂದರ್ಭದಲ್ಲಿ ಸದನದ ಒಂದು ನಿರ್ಣಯವನ್ನು ನಮ್ಮ ಇವತ್ತಿನ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಸ್ವಲ್ಪ ಮಾರ್ಪಾಡು ಮಾಡೋದ್ರಲ್ಲಿ ಯಾವ ರಾಜಕೀಯ ಪಕ್ಷ ನಿರ್ಧಾರ ತಪ್ಪೇನಿಲ್ಲ. ಮಧ್ಯ ಪ್ರವೇಶಿಸಿದಂತೆ ಆರ್ಟಿಕಲ್ 136 ತಿದ್ದುಪಡಿ ಆಗಬೇಕು ಅನ್ನೋಂಥ ಹೊಸ ಚರ್ಚೆ ಇದೆ. ಆಲ್ ರೈಟ್, ರವಿ ಸುಬ್ರಹ್ಮಣ್ಯ ಸರ್, ಈಗಲಾದ್ರೂ ನಮ್ಮ ಒಮ್ಮತದ ನಿರ್ಣಯದಂತೆಯೇ ಈಗ ಸದನದಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿದ್ರು ಅನ್ನೋದನ್ನ ಒಪ್ಕೊಳ್ತೀರಾ ಇಲ್ವಾ ಸರ್? ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಹೇಳ್ತಿದ್ದು ರಾಜಕಾರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಮಾತ್ರ ರಾಜಕಾರಣವನ್ನೇ ಮಾಡಬೇಕೇ ಹೊರತು ಪೂರ್ತಿ ರಾಜಕಾರಣದಲ್ಲೇ ನಾವು ಕಳೀತಕ್ಕಂಥದ್ದು ಒಂದು ನಿಮಿಷ. ಹಾಗಾಗಿ ಇದು ಬರೀ ಕಾವೇರಿಗೆ ಮಾತ್ರ ಸೀಮಿತ ಅಲ್ಲ, ಮಹದಾಯಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ಸಹಕಾರ ಇದೆ. ಆದ್ರೆ ಇವತ್ತು ಒಮ್ಮತದ ನಿರ್ಧಾರನೆ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಏನಾದ್ರು ಹಿಡನ್ ಅಜೆಂಡಾ ಇದ್ರೆ ಅದನ್ನು ಇಟ್ಕೊಳ್ಳದಲೆ ಸರ್ಕಾರ, ಮುಖ್ಯಮಂತ್ರಿಗಳು ಜನಗಳಿಗೆ ಕಣ್ಣೆರ್ಚಿದಲೆ, ನಮ್ಮ ರಾಜ್ಯದ ರೈತರಿಗೆ ಕಣ್ಣೆರ್ಚಿದಲೆ ಸರಿಯಾದಂತ ರೀತಿಯಲ್ಲಿ ಇಡಬೇಕು. ಹಿಡನ್ ಅಜೆಂಡಾಗಳು ಬೇಡ, ವಾಸ್ತವಾಂಶವನ್ನು ಮಾಡೋಣ. ನನಗೆ ಹೇಳಿದಲ್ಲ, ಈಗ ದೇವೇಗೌಡರಿಂದ ಹಿಡಿದು ಎಲ್ಲಿವರೆಗೆ ಯಾರ್ಯಾರು ಸ್ಪಂದಿಸಿದ್ದಾರೆ, ಬಹಳ ಒಂದು ಒಳ್ಳೆ ವಿಶ್ಲೇಷಣೆಯನ್ನು ಈಗ ಮಾಧ್ಯಮ ಪ್ರಕಾಶ ನೀವು ಹಿಡನ್ ಅಜೆಂಡಾ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ರಾಜಕೀಯವನ್ನು ಮಾಡೋದು ಬೇಡ, ರಾಜಕಾರಣವನ್ನು ಮಾಡೋದು ಬೇಡ. ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರೆ ಹೇಳಿ ಸರ್, ಬಿಗ್ ಬುಲೆಟ್ ಸಾರ್ಗೆ ಹೇಳ್ತೀನಿ ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನೀರು ಬಿಡಲ್ಲ ಅಂತ ಹೇಳಿ ಇಷ್ಟೆಲ್ಲ ಎರಡೆರಡು ಅಧಿವೇಶನಗಳನ್ನು ಮಾಡ್ಕೊಂಡು ಮತ್ತೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ಸಾರಿ ದತ್ತ ಸಾಹೇಬ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು, ಟೈಮೇ ಇಲ್ಲ ನನಗೆ. ಆಯ್ತು, ಇದ್ರೊಳಗೆ ಹಿಡನ್ ಅಜೆಂಡಾನು ಇಲ್ಲ, ಪಡನ್ ಅಜೆಂಡಾನು ಇಲ್ಲ ರೀ. ನೀರು ಬಿಟ್ಟರೆ 6000 ಕ್ಯೂಸೆಕ್ ನೀರು ಬಿಟ್ಟರು, ಸರ್ಕಾರ ಬಿಟ್ಟರು, ನಾವು ಅದಕ್ಕೆ ಬೆಂಬಲ ಕೊಡಬೇಕು. ಸಮಯ ಸಂದು ಅಥವಾ ಸನ್ನಿವೇಶ ಸೂಕ್ಷ್ಮತೆಯಲ್ಲೇ ಸಣ್ಣತನದ ರಾಜಕಾರಣ ಮಾಡೋದು ಮೊದಲು ಕೈ ಬಿಡಬೇಕು. ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.